ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ 7 ಗಂಟೆಗೆ ವೀಕ್ಷಿಸಿ ಚಿತ್ತಚೇತನ ಬ್ರಹ್ಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ಇಂದಿನ ವಿಷಯ ಸಮರ್ಥನೆ. ಕೆಟ್ಟದ್ದನ್ನಾಗಲಿ ಪ್ರತಿಯೊಂದು ಮಾಡಿರುವಂತಹ ಕೃತ್ಯಗಳಿಗೆ, ಕೆಲಸಗಳಿಗೆ, ಕರ್ಮಗಳಿಗೆ ಸಮರ್ಥನೆ ಮಾಡಿಕೊಳ್ಳುವಂತಹ ಮಹಾಪುಣ್ಯಾತ್ಮರು ಜಗತ್ತಿನಾದ್ಯಂತ ಹಲವಾರು ಜನ ವಾಸ ಮಾಡ್ತಾರೆ. ಇಂಥವರ ನಡುವೆ ನಾವು ಜೀವಿಸಲೇಬೇಕು. ಆದರೂ ಇವರ ಮನಸ್ಥಿತಿಗಳನ್ನು ನಾವು ತಿಳ್ಕೊಳ್ಬೇಕು. ನಿಮ್ಮೆಲ್ಲರಿಗೂ ಒಂದು ಅತ್ಯದ್ಭುತವಾದಂಥ ನನ್ನ ಅನುಭವ ಕೇಳಿ. ಈ ಜ್ಞಾನ ಹುಟ್ಟಿದ್ದೇ ಅಜ್ಞಾನದಿಂದ. ಆದ್ರಿಂದ ಅಜ್ಞಾನ ತಂದೆ, ಜ್ಞಾನ ಮಗ. ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ತೀರಿ, ಆಗ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನು ನಾವು ಸ್ವೀಕರಿಸೋದಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಬಹಳ ಉಪಯೋಗ ಆಗುತ್ತೆ. ಯಾರ್ಯಾರ ಮನಸ್ಥಿತಿ ಹೇಗಿರ್ತಾರೆ ಅಂತ. ಕೆಲವರಿಗೆ ನೀವು ಎಷ್ಟೇ ಮಾಡಿ ಅವ್ರು ತೃಪ್ತಿ ಆದರೆ ಕೇಳಿ, ಖಂಡಿತವಾಗ್ಲೂ ತೃಪ್ತಿ ಆಗೋದಿಲ್ಲ. ಉದಾಹರಣೆಗೆ, ಯಾರೋ ಒಬ್ಬ ಕಾರ್ ಕೊಟ್ಟಿದ್ದಾನೆ, ತಗೊಳ್ಳೆಯ, ಯಾಕೆ ಕಷ್ಟಪಡುತ್ತೆ, ನೀನು ಮಡ್ಕೋ ಕಾರ್ನ ಫ್ರೀಯಾಗಿ ಕೊಟ್ಟಿದ್ದಾನೆ. ಹೆಚ್ಚು ಕಡಿಮೆ ಸಹಾಯ ಅನ್ಬಹುದು, ದಾನ ಅನ್ಬಹುದು, ಉಡುಗೊರೆ ಅಂತ ಹೇಳಬಹುದು. ಪಾಪ ಅವನು ಒದ್ಲಾಡೋದು ನೋಡೋಕ್ಕಾಗ್ತಲ್ಲ, ತಗೊಳ್ಳೆಯ ಅಂತ ತಗೊಂಡು ಓಡಿಸ್ತಾ 1 ವರ್ಷ ಆಯಿತು, 1.5 ವರ್ಷ ಆಯಿತು, 2 ವರ್ಷ ಆಯಿತು. ಊರಿನಲ್ಲಿರೋರಿಗೆಲ್ಲ ಹೇಳ್ಕೊಂಬರ್ತಾವ, ಕಾರ್ ಕೊಟ್ಟ ಬಡ್ಡಿ ಮಗ, ಪೆಟ್ರೋಲ್ ಹಾಕಿಸ್ಲಿಲ್ಲ ನನಗೆ, ಕಾರ್ ಕೊಟ್ಟ ಪೆಟ್ರೋಲ್ ಹಾಕಿಸ್ಲಿಲ್ಲ. ಯಾರು ಕಾರ್ ಕೊಟ್ಟ ಅವನಿಗೆ ಗೊತ್ತಾಯ್ತು, ಏನಪ್ಪ ಏನಯ್ಯ ನಿನಗೆ ಕಾರ್ ಕೊಡೋದಲ್ದ್ರೆ ಪೆಟ್ರೋಲ್ ಬೇರೆ ಹಾಕಿಸ್ತಾರ, ಮತ್ತೆ ಪೆಟ್ರೋಲ್ ಹಾಕಿಸ್ಲಿಲ್ಲ ಅಂದರೆ ಕಾರ್ ಕೊಟ್ಟು ಏನು ಪ್ರಯೋಜನ? ಕಾರ್ ಕೊಟ್ಬಿಟ್ರೆ ಸಾಕ, ಪೆಟ್ರೋಲ್ ಯಾರು ಹಾಕಿಸ್ತಾರೆ? ಊರಿನಲ್ಲಿರೋರೆಲ್ಲ ಹೇಳ್ತಾವ್ರೆ. ಎಷ್ಟು ಜನ ಸ್ನೇಹಿತರು, ಬಂಧು ಬಳಗದವರು, ಕಾರ್ ಬೆಲೆ ಎಷ್ಟು, 10 ಲಕ್ಷ ರೂಪಾಯಿ ನಿನಗೆ ಕಾರ್ ಕೊಟ್ಟಾಗ ನೀನು ಅದನ್ನು ಪೆಟ್ರೋಲ್ ಹಾಕ್ಸು ಅಂತ ಹೇಳ್ತಿಲ್ಲ. ಯಾವ ರೀತಿ ಪೆಟ್ರೋಲ್ ಹಾಕ್ಸ್ಬೇಕು? ಯಾಕೆ ಪೆಟ್ರೋಲ್ ಹಾಕ್ಸ್ಬೇಕು? ನಾನೇನು ಕೊಡಕ್ಕೆ ಹೇಳಿದ್ನ? ಅವನಿಗೆ ತೇವಲಿತ್ತು, ಅವನ ಹತ್ರ ಎಕ್ಸ್ಟ್ರಾ ಇತ್ತು, ಅದಕ್ಕೆ ಕೊಟ್ಟ. ಬರೀ ಕಾರ್ ಕೊಟ್ಬಿಟ್ರೆ ನೀವು ಯಾರು ಬಂದು ಏನೇ ಹೇಳಿದ್ರು ಕೂಡ ಆತ ಕೇಳ್ತಾ ಇಲ್ಲ. ಅವನು ಕೊಟ್ಟಿದ್ದು ತಪ್ಪು. ನಿಜವಾಗ್ಲೂ ಕಾರ್ ಕೊಟ್ಟಿದ್ರೆ ಅದಕ್ಕೆ ಪೆಟ್ರೋಲ್ ಹಾಕಿಸ್ಬೇಕು. ಸರಿ ಆಯ್ತಪ್ಪ, ತಿಂಗಳಿಗೆ ಒಂದು 5-5 ಸಾವಿರ ಕೊಡ್ತೀನಿ ಕಣಯ್ಯ. 5-5 ಸಾವಿರ ಕೊಟ್ಬಿಟ್ರೆ ಅದು ಪೆಟ್ರೋಲ್ಗಾಯ್ತು. ಅದನ್ನ ರೆಡಿ ಮಾಡಿಸೋರು ಯಾರು? ಸರ್ವಿಸ್ ಮಾಡಿಸೋರು ಯಾರು? ಏನಾದ್ರೂ ಕೆಟ್ಟೋದ್ರೆ ಯಾರು ಕೊಡ್ತಾರೆ? ಅಲ್ಲಯ್ಯ, ನೀನ್ ಅದನ್ನ ಕಾರ್ ಕೊಡೋದಲ್ದಿರ, ಪೆಟ್ರೋಲ್ ಹಾಕ್ಸೋದಲ್ದಿರ ಸರ್ವಿಸು ಕೂಡ ಮಾಡಿಸ್ಬೇಕ? ಹೌದು, ಮತ್ತೆ ಸರ್ವಿಸು ಮಾಡಿಸ್ಬೇಕು. ಅದಕ್ಕೆ ಏನಾದರೂ ಬಾಡಿ ಪಾರ್ಟ್ಸ್ ಏನಾದರೂ ಹೋದ್ರೆ ಅದನ್ನ ರೆಡಿ ಮಾಡಿಸ್ಬೇಕು. ಡ್ರೈವರು ಕೊಡ್ರಿ, ಇನ್ನೂ ಒಳ್ಳೇದೇ. ಡ್ರೈವರು ಕೊಡಿ ಓಡಾಡೋದಕ್ಕೆ, ಅವ್ರಿಗೆ ಸಂಬಳನೂ ಕೊಡಿ. ಕಾರೆಲ್ಲ ಕ್ಲೀನಾಗಿ ತೊಳಿತಾನೆ, ಒರೆಸ್ತಾನೆ, ಎಲ್ಲ ಮಾಡ್ತಾನೆ, ಅವ್ರಿಗೆ ಸಂಬಳನೂ ಕೊಡಿ. ಆಯ್ತು ಕಣೆ, ಇಂಥವ್ರಿಗೆ ಏನು ಹೇಳ್ತೀರಾ? ಇವ್ರಿಗೆ ಯಾವ ರೀತಿ ಯಾರು ಸಹಾಯ ಮಾಡ್ತಾರೆ? ಯಾವುದೋ ಒಂದು ಮನೆ, ಪಾಪ ಗುಡಿಸ್ಲಲ್ಲಿದ್ದಾರೆ. ಆ ಗುಡಿಸ್ಲಲ್ಲಿದ್ದಂಥವ್ರು ಏನೋ ಪಾಪ ಗುಡಿಸ್ಲಲ್ಲಿದ್ದಾರೆ ಅಂತೇಳಿ ಅದನ್ನೆಲ್ಲ ಒಡೆದು ಒಂದಷ್ಟು ಬಹಳ ಸುಲಭವಾಗಿ, ಸರಳವಾಗಿರೋ ಥರ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇರಲಿ ವಾಸಕ್ಕೆ ಅಂತೇಳಿ ಕಟ್ಕೊಟ್ರೆ, ಟೈಲ್ಸ್ ಹಾಕ್ಸಿಲ್ಲ ನನ್ನ ಮಗ, ಎಲ್ಲ ಹಂಗಂಗೆ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಬಿಟ್ಟವನೆ. ಅದ್ರ ಬದಲು ನಾವು ಗುಡಿಸ್ಲಲ್ಲೇ ಎಷ್ಟೋ ಚೆನ್ನಾಗಿದೆ. ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಯಾವುದೋ ಕಚ್ಚಡ ಕಂಪ್ನಿ ಗೋಡೆ ಇಟ್ಟಿಗೆ ಎಲ್ಲ ತಂದು ಅದರಲ್ಲಿ ಮಾಡಿಸಿ ಇಷ್ಟ ಬಂದಂಗೆಲ್ಲ ಮಾಡ್ಬಿಟ್ಟು ಬಿಟ್ಬಿಟ್ರು. ನಾವು ಮುಂಚೆ ಎಷ್ಟೋ ಆರೋಗ್ಯವಾಗಿದ್ರಿ ಗುಡಿಸ್ಲಲ್ಲಿ. ಇದು ಬಂದಮೇಲೆ ಹಾಳಾಗ್ಬಿಟ್ರಿ. ನಾವು ಪೂರ್ತಿ ಮಾಡಲಿಲ್ಲ. ಸರಿ, ಇನ್ನು ಏನು ಮಾಡ್ಬೇಕು? ಟೈಲ್ಸ್ ಹಾಕ್ರಿ. ಆಯ್ತು, ಟೈಲ್ಸು ಹಾಕ್ಸಾಯ್ತು. ಟೈಲ್ಸ್ ಹಾಕ್ಸ್ಬಿಟ್ರೆ ಸಾಕು. ಫ್ಯಾನು, ಟ್ಯೂಬ್ಲೈಟ್ ಎಲ್ಲ ಅವ್ರ ಅಪ್ಪ ಹಾಕಿಸ್ತಾನ, ಅವ್ರ ತಾತ ಹಾಕಿಸ್ತಾನ. ಆಯ್ತು, ಫ್ಯಾನು, ಟ್ಯೂಬ್ಲೈಟ್ ಎಲ್ಲ ಫಿಕ್ಸ್ ಆಯ್ತು. ಆಮೇಲೆ
ಮನೆಗೆ ಅದಕ್ಕೆ ತಕ್ಕಂಗೆ ಒಂದು ಟಿ ವಿ ಬೇಕು, ಸೋಫಾ ಸೆಟ್ ಬೇಕು, ಅದೆಲ್ಲ ಯಾರು ಕೊಡ್ತಾರೆ? ಆಯಿತು, ಸೋಫಾ ಸೆಟ್ ಕೊಟ್ಟಾಯಿತು, ಟಿ ವಿ ಕೊಟ್ಟಾಯಿತು, ಫ್ರಿಡ್ಜ್ ತರಿಸ್ತಾ, ಗ್ಯಾಸ್ ಸ್ಟವ್ ಬೇಕು, ಅದಾಯಿತು, ಇನ್ನೇನು ಬೇಕಾ? ಇಷ್ಟೆಲ್ಲ ಮಾಡಿ ಏನು ಈ ಮನೇಲಿ ಯಾರು ಇರ್ತಾರೆ? ಮದುವೆ ಮಾಡಿಸಿ, ಮದುವೆನೂ ಮಾಡಿಸಾಯ್ತು, ಈಗೇನೆಯ ಮಕ್ಕಳು ಮಾಡಿಸ್ಬೇಕೇನು? ಅದನ್ನ ಮಾಡ್ಕೊತೀನಿ. ಸೊ ಮನುಷ್ಯನಿಗೆ ಕೆಲವರಿಗೆ ನೀವು ಏನೇ ಮಾಡಿದ್ರು ಕೂಡ, ಎಷ್ಟೇ ಮಾಡಿದ್ರು ಕೂಡ ಅದರಲ್ಲಿ ಕುಂದುಕೊರತೆಗಳನ್ನು ಹುಡುಕ್ತಾರೆ. ಒಬ್ಬ ಮದುವೆ ಆಗಿ ಸುಮಾರು 30 ವರ್ಷಗಳು ಕಳೆದಿದ್ದು, 30-35 ವರ್ಷ ಕಳೆದಿದ್ದು. ಮದುವೆ ಆದ ವಸ್ತರಲ್ಲಿ ಎಲ್ಲ ಅವಿಭಕ್ತ ಕುಟುಂಬ, ಎಲ್ಲರೂ ಒಟ್ಟಿಗೆ ಇದ್ರು. ಆ ಸಮಯದ ಸಣ್ಣ ಮನೆ ಅಡ್ಜಸ್ಟ್ ಮಾಡ್ಕೊಂಡಿದ್ರು, ಅಡ್ಜಸ್ಟ್ ಆಗಲಿಲ್ಲ, ಬೇರೆ ಮನೆಗೆ ಹೋದ್ರು, ಬಾಡಿಗೆ ಮನೆಗೆ ಹೋದ್ರು. ಸುಮಾರು 1,000 ಬಾಡಿಗೆ ಅನ್ಕೊಳ್ಳಿ, ಅವಾಗ 30 ವರ್ಷದಿಂದ 1,000 ರೂಪಾಯಿ ಬಾಡಿಗೆ. ಆ ಬಾಡಿಗೆ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ತಿರ್ಗಾ ದೊಡ್ಡ ಮನೆಗೆ ಹೋದ್ರು. ಸಿಂಗಲ್, ಒಂದೇ ಒಂದು ಹಾಲು ಕಿಚನ್ ಇದ್ದಿದ್ರು. ಹಾಲು ಕಿಚನ್ ಬೆಡ್ರೂಮಿಗೆ ಬಂದ್ರು, ಅದಕ್ಕಿಂತ ಸ್ವಲ್ಪ ದೊಡ್ಡ ಮನೆ, ಮತ್ತೆ ಡಬಲ್ ಬೆಡ್ರೂಮಿಗೆ ಬಂದ್ರು. ಒಂದು ಇರ್ಲಿ ಎಕ್ಸ್ಟ್ರಾ ತ್ರಿಬಲ್ ಬೆಡ್ರೂಮಿಗೆ ಬಂದ್ರು. ಅದಾದ್ಮೇಲೆ ಲೀಸ್ಗೆ ಹಾಕಿಸ್ಕೊಂಡ, ಅದಾದ್ಮೇಲೆ ಸೈಟ್ ತೆಗೆದ, ಮನೆ ಕಟ್ಟದ. ಆ ಮನೆ ಚೆನ್ನಾಗಿಲ್ಲ, ಹಾಗೆ ಹೀಗೆ ಲೊಟ್ಟೆ ಲೊಸ್ಕೊಂತೇಳಿ ಗಂಡನಿಗೆ ಪಾರ್ಚಿ ಗಿಲ್ಲಿ ಅವನಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡದಿರ ಚಿತ್ರಹಿಂಸೆ ಕೊಟ್ಟು ಅದನ್ನು ಮಾರಿಸ್ಬಿಟ್ಟು ಬೇರೆ ಇನ್ನೊಂದು ಮನೆ ಕಟ್ಕೊಂಡು, ಆ ಮನೆ ಚೆನ್ನಾಗಿಲ್ಲ, ಅಲ್ಲಿ ಹಿಂಗಾಯ್ತು ಹಿಂಗಾಯ್ತು, ಅಲ್ಲಿ ಹಂಗಿತ್ತು, ಅಲ್ಲೇ ಎಷ್ಟೋ ಪರವಾಗಿರಲಿಲ್ಲ, ಇಲ್ಲಿ ಬಂದು ಹಿಂಗಾಗ್ಬಿಟ್ಟು ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ. ಮಕ್ಕಳು ವಯಸ್ಸಿಗೆ ಬಂತು, ಮದುವೆ ಆಯಿತು. ಮದುವೆ ಆದ್ರೂ ನೀನು ಏನು ಮಾಡಿದೆ ಮಕ್ಕಳಿಗೆ? ಒಂದು ದಿವಸ ಮಾತಾಡಿಲ್ಲ, ಎತ್ತಾಡಿಲ್ಲ, ಮುದ್ದಾಡಿಲ್ಲ. ನೀನೆಲ್ಲ ಬರೀ ಸ್ವಾರ್ಥ, ನಿನಗೋಸ್ಕರನೇ ನೀನು ಜೀವನ ಮಾಡಿದೆ, ಯಾರಿಗೂ ಮಾಡಲಿಲ್ಲ. ಆ 30-35 ವರ್ಷದಲ್ಲಿ ನಡೆದು ಬಂದಂತಹ ಹಾದಿಯಲ್ಲಿ ಅಭಿವೃದ್ಧಿ, ಸಮೃದ್ಧಿ ಕಾಣಿಸ್ತಾ ಇದೆ ಕಣ್ಣಿಗೆ. ಅದನ್ನೆಲ್ಲ ಇದು ಮಾಡ್ತಲ್ಲ, ಎಲ್ಲದರಲ್ಲೂ ಕುಂದು ಕೊರತೆಗಳನ್ನು ಹುಡುಕೋದು. ನೀನು ಏನು ಮಾಡಿ ದಬಾಕ್ಬಿಟ್ಟಿದ್ದೆ? ನಿನಗಿಂತ ನಾನು ಬೇರೆಯವ್ನ ಮದುವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿರ್ತಾ ಇದ್ದೆ. ಭಿಕ್ಷಕನ ಮದುವೆ ಮಾಡಿದ್ರು ಪರವಾಗಿಲ್ಲ, ನಾನು ಅವನ ಜೊತೆ ಭಿಕ್ಷೆ ಬೇಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರ್ತಾ ಇದ್ದೆ. ನಮ್ಮಪ್ಪ ಬಂದು ನಿನಗೆ ಕಟ್ಬಿಟ್ರು. ಮಕ್ಕಳು, ಮುದ್ದಂತ ಮಕ್ಕಳು, 3 ಜನ, 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ಮದುವೆ ಆಯಿತು, ಮಗಳಿಗೆ ಮದುವೆ ಆಯಿತು, 2ನೇ ಮಗಳಿಗೆ ಮದುವೆ ಆಯಿತು, ಸೊ ಗಂಡು ಮಗನಿಗೆ ಮದುವೆ ಆಯಿತು. ಎಲ್ಲರೂ ಹೇಳ್ತಾವ್ರೆ, ಎಲ್ಲ ಹೆಣ್ಣು ಮಕ್ಕಳು ಹೇಳ್ತಾವ್ರೆ, ಅಪ್ಪ ಮಾಡಿದ ಸರಿ, ನೀನು ಮಾಡಿದ ತಪ್ಪು ಅಂತ. ಸುಮ್ಮನಿರಿ, ನಿಮ್ಗೆ ಗೊತ್ತಾಗಲ್ಲ. ಅಳಿಯಂದಿರು ಹೇಳ್ತಾವ್ರೆ, ಹೋಗ ನಿನ್ನ ಹೆಂಡ್ತಿನ ಕರ್ಕೊಂಡು ನಿನ್ನ ಪಾಡಕ್ಕೆ ನೀನು ಹೋಗಿ, ಕೊಟ್ಟ ಮದುವೆ ಮಾಡಾಯ್ತು, ಏನೇನು ಕೊಡ್ಬೇಕೆಲ್ಲ ಕೊಟ್ಟಾಗಿ ಮತ್ತೇನಕ್ಕೆ ಮಾಡ್ತಾ ಇದ್ವಿ? ಮಗ ಹೇಳಾಯ್ತು, ಸೊಸೆ ಎಲ್ಲ ದೂರ ಹೋಗ್ಬಿಟ್ರು, ಯಾರು ಇಲ್ಲ. ಆದರೂ ಕೂಡ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾರಲ್ಲ, ಗಂಡ ನೀನೇನು ಮಾಡು, ನೀನು ಏನು ಮಾಡಿದ್ಯಾ ತೋರಿಸು, ಹೋಗ್ಲಿ, ಏನು ಮಾಡಿದ್ಯಾ ತೋರಿಸು. ನೀನು ಎಲ್ಲ ಕಣ್ಣು ಮುಂದೆ ಸಾಕ್ಷಿ ಇದೆ. ಮಕ್ಕಳು 3 ಜನದ ಮದುವೆ ಮಾಡವನೆ, ವಯಸ್ಸಾಯ್ತು ಪಾಪ, ರಿಟೈರ್ಡ್ ಆಗುವಂಥ ಸಮಯ, 60 ವರ್ಷ ವಯಸ್ಸು. ಇನ್ನು ಏನು ಮಾಡಬೇಕು? ಏನು ಮಾಡಿಲ್ಲ, ನೀನು ಏನು ಮಾಡಿಲ್ಲ. ಇವತ್ತು ಜಗಳ. ಮದುವೆ ಆಗಿ 1 ವರ್ಷ ಏನೋ ಅವನು ಪಾಪ ನೆಮ್ಮದಿಯಾಗಿದ್ದು, 1 ವರ್ಷ ಆದ್ಮೇಲೆ ಅಯ್ಯೋ ಇವಳು ಇರೋದೇ ಹಿಂಗೆ ಅಂತ ಅಂದ್ಬಿಟ್ಟು ಪಾಪ ಸುಮ್ಮನೆ ಆಗ್ಬಿಟ್ಟಿದ್ದ. ಅವಾಗೆಲ್ಲ ಬಿಸಿ ರಕ್ತ, ಚೆನ್ನಾಗಿರ್ತಾ ಇತ್ತು. ಕೊನೆಗೆ ಲಾಸ್ಟಲ್ಲಿ ಅವನು ನೇಣು ಹಾಕೊಂಡು ಸತ್ತೋದ ಗಂಡ. ಸತ್ರು ಎಮ್ಮ ಬಾಯಿ ಮುಚ್ಚಲಿಲ್ಲ. ಆಗ್ಲೂ ಇವನು ಹೆಂಗೆ ಹೇಳಿ, ಇವನು ನಾಮರ್ದ, ಇಂಥವ್ನು ಹೋಗಿ ನಾನು ಮದುವೆ ಆಗ್ಬಿಟ್ಟಿದ್ದೀನಿ. ಜೀವನದಲ್ಲಿ ಏನೂ ಮಾಡಲಿಲ್ಲ ಇವನು, ಯಾರಿಗೇನೂ ಹೇಳಲಿಲ್ಲ, ಉಪಕಾರ ಮಾಡಲಿಲ್ಲ ಅಂತ. ಸೊ ಈ ರೀತಿ ಮಾಡ್ಬೇಕು. ಒಬ್ಬರು ಇಬ್ಬರಲ್ಲ, ಈ ರೀತಿ ಸಾಕಷ್ಟು ಜನಗಳು ಇದ್ದಾರೆ. ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಅಂದ್ರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ವಿಷಯದ ಒಳಗಡೆ ಹೋಗ್ಬೇಡಿ, ವಿಚಾರದ ಒಳಗಡೆ ಹೋಗಿ. ವಿಷಯ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಹಿಂಗಿಂಗೆ ಇರ್ತಾರೆ ಅಂತ. ಅದರೊಳಗಡೆ ನುಗ್ಬಿಟ್ರೆ ನಿಮ್ಮ ಮನಸ್ಥಿತಿನೂ ಹಂಗೆ ಆಗ್ಬಿಡ್ತದೆ. ವಿಚಾರ ಯಾಕೆ ಹೀಗೆ ಮಾಡ್ತಾರೆ? ಕೆಲವರೆಲ್ಲ ಜಗತ್ತಲ್ಲಿ ಈ ರೀತಿ ಇರ್ತಾರೆ. ಇಂಥವ್ರನ್ನ ನಾವು ಸರಿ ಮಾಡಕ್ಕೆ ಹೊಡ್ತಿರಲ್ಲ, ಮಹಾಮೂರ್ಖರು, ದಡ್ರು, ಅಜ್ಞಾನಿಗಳು, ಮೂರ್ಖರು ನಾವಾಗ್ಬಿಡ್ತೀವಿ. ಆದ್ರಿಂದ ಇಂಥವ್ರನ್ನ ಯಾರನ್ನೂ ತಿದ್ದೋದಕ್ಕಾಗೋದಿಲ್ಲ. ಇಂಥವ್ರನ್ನ ನಾವು ಸಂಭಾಳಿಸೋದು ಕಲಿಬೇಕು. ಹೇಗೆ? ಅವ್ರಿಗೇನು ಬೇಕು ಆ ರೀತಿ ನಯನಾಜುಕಿನಿಂದ, ಅಂದ್ರೆ ಅವ್ರ ಥರ ನಾವು ಆಡ್ಬೇಕಾ? ಅದನ್ನು ಒಪ್ಕೋಬೇಕು, ಹೌದು ಒಪ್ಕೋಬೇಕು, ಬೇರೆ ದಾರಿ ಇಲ್ಲ. ಒಪ್ಕೊಂಡ್ರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇವರೆಲ್ಲ ಒಂಥರ ಸೈಕೋಗಳು ಅಂತ. ಸೈಕೋಗಳು ಅಂದ್ರೆ ಬರೀ ಕೊಲೆ ಮಾಡೋನೆ ಸೈಕೋ,
ರೇಪ್ ಮಾಡೋನೇ ಸೈಕೋ, ಆ ಥರ ತಿಳ್ಕೊಂಬೇಡಿ. ಅದಕ್ಕಿಂತನೂ ಇದು ಒಂದು ಹಂತ ಇನ್ನೂ ಮೇಲ್ಗಡೆನೇ ಇದೆ. ಯಾಕೆಂದ್ರೆ ಅವ್ರ ಪಾಪ ಕೊಲೆ ಮಾಡೋರ್ಗೆ ಮುಕ್ತಿ ಮೋಕ್ಷ ಕೊಡಿಸ್ಬಿಡ್ತಾರೆ, ಅಂತ್ಯಗೊಳಿಸ್ಬಿಡ್ತಾರೆ. ಇವ್ರು ಅಂತ್ಯಗೊಳಿಸಲ್ಲ, ಚಿತ್ರಹಿಂಸೆ ಸಾಯೋವರೆಗೂ ಬರೀ ಮಾತಲ್ಲಿ ಹೀಯಾಳಿಸ್ತಾ ಕಾಲೆಳಿತಾ ನೆಮ್ಮದಿಯಾಗಿ ಒಂದು ಪ್ರೀತಿಯಿಂದ 4 ಮಾತಾಡ್ದೇನೆ ಜೀವನ ಪರ್ಯಂತ ನೀನು ಏನು ಮಾಡಿದೆ, ನೀನು ಏನು ಮಾಡಿದೆ ಮಾಡಿದ್ರು ನೀನು ಸ್ವಾರ್ಥ ತುಂಬಿದೆ ಅದರಲ್ಲಿ ಏನೂ ಇಲ್ಲ. ಸರಿ, ನೀನೇನು ಮಾಡಿದ್ಯಾ ಅದನ್ನು ಹೇಳಮ್ಮ, ನಾನು ಹೋಗಿ ನ್ಯಾಯ. ನೀನೇನು ಮಾಡಿದ್ಯ ಹೇಳು, ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ. ಅಪ್ಪ ಅಮ್ಮನ ಬಿಟ್ಟು ಬಂದೆ, ಮನೆಯಲ್ಲಿ ಅತ್ತೆ ಮಾವನ ಸೇವೆ ಮಾಡಿದೆ, ಅಲ್ಲಿಂದ ಸಪ್ರೇಟ್ ಬಂತು, ಮಕ್ಕಳು ತಿಕ್ಕ ತೊಳೆದೀನಿ. ಅಯ್ಯೋ, ಅದು ಎಲ್ಲರೂ ಮಾಡ್ತಾರತ್ತ, ಎಲ್ಲ ಮಕ್ಕಳು ಮಾಡ್ತಾರೆ ಗೊತ್ತು ನನಗೆ. ಆದರೆ ನಾನು ತಿಕ್ಕ ತೊಳೆದಂಗೆ ತೊಳೆದಿಲ್ವಲ್ಲ ಅವರು. ಹೇಳಿಬೇಕಾದ್ರೆ ನನ್ನ ಮಕ್ಕಳನ್ನ, ಮಗಳು ದೊಡ್ಡವಳಾಗಿ ಈಗ ಅವಳಿಗೂ ಮಗಳಾಗ್ಬಿಟ್ಟಿದೆ, ಅವಳು ನಿಂಗೆ ಕೇಳೋದು ಎಷ್ಟು ಚೆನ್ನಾಗಿ ತೊಳೆದಿದ್ದೀನಿ, ಬೇಕಾದ್ರೆ ಕೇಳಿ, ನೀವು ನೋಡ್ಬೇಕಿತ್ತು. ನಮ್ಮ ಪ್ರಾಣೇಶ್ ಹೇಳ್ತಾರಲ್ಲ ಆ ಥರ ತಿಕ್ಕ ತೊಳೆಯೋದು ನೋಡ್ಬೇಕಿತ್ತು ನೀವು. ಇರಲಿಲ್ಲ ಅವಾಗೆಲ್ಲ, ನಿಮಗೆ ಗೊತ್ತಿಲ್ಲ ಎಷ್ಟು ಅದ್ಭುತವಾಗಿ ತೊಳೆದಿದ್ದೀನಿ. ಅವ್ರು ಸೇವೆ ಮಾಡಿದ್ರು, ಅವ್ರು ಪಾಠ ಹೇಳ್ಕೊಟ್ಟಿದ್ರು, ಸ್ಕೂಲ್ಗೆ ತಗೊಂಡೋಗಿ ಬಿಡ್ತಾ ಇದ್ರು. ಅಯ್ಯೋ ಶಿವನೇ, ಎಲ್ಲರೂ ಮಾಡೋದನ್ನ ಈಕೆ ಮಾಡಿರೋದನ್ನ ವಿಶೇಷವಾಗಿ ಮಾಡಿದಳಂತೆ, ಬೇರೆಯವ್ರಿಗಿಂತ ವಿಭಿನ್ನವಾಗಿ, ವಿಚಿತ್ರವಾಗಿ, ವಿಶೇಷವಾಗಿ, ವೈಶಿಷ್ಟ್ಯತೆಗಳಿಂದ ತುಂಬಿ ಆಕೆ ಏನೋ ಸ್ವರ್ಗದಲ್ಲಿ ಸೇವೆ ಮಾಡೋ ರೀತಿ ಮಾಡ್ಬಿಟ್ಟಿದ್ದೀನಿ. ಅದನ್ನೇನಾದ್ರೂ ಇವ್ರು ಮಾಡಿ ತೋರಿಸ್ಲಿ ನೋಡೋಣ. ನಾನು ಮಕ್ಳಿಗೆ ಹೇಳ್ಕೊಂಡು ಒಂದು ದಿವಸ ಕುಂತ್ಕೊಂಡು ಪಾಠ ಹೇಳ್ಕೊಟ್ಟಿಲ್ಲ, ಒಂದು ದಿವಸ ಕರ್ಕೊಂಡು ಸ್ಕೂಲ್ಗೆ ಬಿಟ್ಟಿಲ್ಲ, ಸ್ಕೂಲ್ ಫಂಕ್ಷನ್ಗೆಲ್ಲ ನಾನೇ ಹೋಗ್ತಾ ಇದ್ದೆ. ಏನು 1, 2 ಅಯ್ಯಪ್ಪ, ಇವಳು ಮಾಡಿದ್ದನ್ನ ಏನು ಬೃಹದಾಕಾರವಾಗಿ ಹಿಮಾಲಯ ಪರ್ವತದ ಹಾಗೆ ಹೇಳ್ತಾವಳೆ. ಎದುರುಗಡೆ ಮಾಡಿರೋದು ಹಿಮಾಲಯ ಪರ್ವತನೇ ಅವ್ನು ತಂದಿಟ್ಟಿದ್ರು ಕೂಡ, ಇದು ಯಾವ ಪುಟಗೋಸಿ, ಏನೋ ವೀಲ್ ಹಾಕೊಂಡು ಎಳ್ಕೊಂಬಂದ್ಬಿಟ್ಟಿದ್ಯಾ. ಚಂದ್ರನ್ ತಗೊಂಬಂದಿಟ್ರು, ಓಹೋ ಇದು ಯಾವ್ದೋ ಬಾಲ್ ತಂದ್ಬಿಟ್ಟು ಅವನ ಲೈಟಿಂಗ್ ಬಾಲು, ಚಂದ್ರ ಅಂತ ಅವನು. ನೀವು ಏನಾದ್ರೂ ಹೇಳಿ ಹೀಯಾಳಿಸೋದ್ರಲ್ಲಿ ಒಪ್ಪುಗಳೋದಕ್ಕೆ ಸಾಧ್ಯವೇ ಇಲ್ಲ. ನೈಜವಾಗಿ ತಂದಿಟ್ಟು ಕೂಡ ಸ್ವರ್ಗನೇ ಕರ್ಕೊಂಡೋಗಿ ಸ್ವರ್ಗದಲ್ಲಿ ಬಿಡಿ, ಅಥವಾ ಸ್ವರ್ಗನೇ ಇಲ್ಲಿ ನಿರ್ಮಾಣ ಮಾಡ್ಬಿಡಿ. ಇದೇನು ಸ್ವರ್ಗ ಅಂತಾರ ಇದನ್ನ? ನಿನಗೇನೋ ತಲೆಗೆ ಕೆಟ್ಟೈತಾ? ಯಾವುದೋ ಡ್ರಾಮಾ ಕಂಪ್ನಿಲಿ ಸೆಟ್ಗಳನ್ನ ತಗೊಂಬಂದ್ಬಿಟ್ಟು ನನ್ನ ಸ್ವರ್ಗ ಅಂತ ಇದೆ. ನಿನ್ನಂತವ್ನು ಕಟ್ಕೊಂಬಾರ್ದಾಗಿತ್ತು. ಹೀಗೆ ಹೇಳಿ ಪಾಪ ಸತ್ತೋದ್ರೂ ಕೂಡ ಈ ಅಮ್ಮನ ಬಾಯಿ ವಟ 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 ಅನ್ನೋದು ಬಿಡ್ಲಿಲ್ಲ. ಕೊನೆಗೆ ಅಂತಿಮದಲ್ಲಿ ಏನಾಯ್ತು ಅನ್ನೋದನ್ನ ಕೇಳ್ಕೊಳ್ಳಿ. ಈಗ ಆಕೆ ಹುಚ್ಚಾಸ್ಪತ್ರೆಯಲ್ಲಿ ಇದ್ದಾಳೆ, ಅಷ್ಟೇ. ಇದೇ ಅಂತಿಮ, ಡೆಡ್ ಹ್ಯಾಂಡ್. ಆ ಹುಚ್ಚಾಸ್ಪತ್ರೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಡಾಕ್ಟ್ರಿಗೆ, ಇವ್ರಿಗೆ ಎಲ್ಲರಿಗೂ ಬೈಯೋದಿದೆ. ನೀನು ಯಾವ ಸೀಮೆ ಡಾಕ್ಟ್ರು, ಹಾಗೆ ಹೀಗೆ ಅಂದರೆ ಆ ಒಳಗಡೆ ವಿಷ ಕುಂತ್ಕೊಂಡ್ಬಿಟ್ಟಿದೆ. ಅದನ್ನ ನೀವು ಏನೇ ಮಾಡಿದ್ರು ಖಂಡಿತವಾಗಿ ಬದಲಾಯಿಸೋಕ್ಕಾಗಲ್ಲ. ಪಾಪ ಒಬ್ಬ ಅತ್ಯಮೂಲ್ಯವಾದಂಥ ಸ್ನೇಹಿತನ ಕಳ್ಕೊಂಡೆ, ಬಹಳ ದುಃಖ ಇದೆ. ಸತ್ತೋದ, ನೇಣ ಹಾಕೊಂಡು ಸತ್ತೋದ. ಏನೋ ಬದುಕಿದ್ರೆ ಪರಿಹಾರ ಹುಡುಕ್ಬೋದಾಗಿತ್ತು. ಪರಿಹಾರ ಅಂದ್ರೆ ಆ ಎಮ್ಮಂತಿದ್ದ ಪರಿಹಾರ ಅಲ್ಲ, ಬೇರೆ ಮಾರ್ಗಗಳನ್ನು ಉಪಾಯ ಮಾಡ್ಬೋದಾಗಿತ್ತು. ಆದರೆ ಕೆಲವರು ಇದರಲ್ಲಿ ಇನ್ನೊಂದು ಸ್ವಾರಸ್ಯ ಅಡಕವಾಗಿದೆ. ಅದನ್ನು ಕೇಳಿ, ಹೆಂಡತಿನೋ ಗಂಡನೋ ಈ ರೀತಿ ಇದ್ರೆ, ಹೆಂಡತಿ ಇದ್ದಾಳೆ, ಗಂಡ ಬಂದಿದ್ದಾನೆ, ಅವಳನ್ನು ಬದಲಾಯಿಸ್ಬಿಡಿ ಗುರುಗಳೇ. ಅವಳನ್ನು ಬದಲಾಯಿಸಕ್ಕಾಗಲ್ಲಪ್ಪ. ಚೆನ್ನಾಗಿ ತಿಳ್ಕೊಳ್ಳಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲಿ. ಯಾವ ರೀತಿ ಅಂದರೆ ಅವಳನ್ನು ಬದಲಾಯಿಸೋದು ನಿಮ್ಮ ತಲೆಯಲ್ಲಿರುವಂತಹ ಪರಿಹಾರ ಅದಲ್ಲ. ನೀವು ಅದರಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಹೇಗೆ? ಯಾರೋ ಕಲ್ಲು ಹೊಡಿತಾವನೆ, ಕಲ್ಲು ಹೊಡಿಯೋಕ್ಕೆ ಒಂದು ಹೆಲ್ಮೆಟ್ ಕೊಡ್ತೀನಿ, ಹಾಕೊಳ್ಳಿ, ತಲೆಯಲ್ಲಿ ಕಲ್ಲಿಡ್ತೀನಿ. ಅಕಸ್ಮಾತ್ ಆ ಹೆಲ್ಮೆಟ್ ಇಲ್ಲ ಅಂದರೆ ಕಣ್ಣಿಗೆ, ಮೂಗಿಗೆ, ಬಾಯಿ ಕಲ್ಲು ಬಿದ್ದು ರಕ್ತ ಬಂದ್ಬಿಡ್ತೀನಿ. ಆ ಕಲ್ಲು ಬೀಳೋ ಒಂದು ಬಿರುಸನ್ನು ನಾನು ಹಿಡ್ಕೋಬೋದು. ಈ ಗುರಾಣಿ ಅಂತಾರೆ, ಅಂದರೆ ಕತ್ತಿ ಇದ್ದಾಗ ಹಿಂಗೊಂದು ರೌಂಡ್ ಕಲರ್, ಅದೇನಂದ್ರೆ ಕತ್ತಿ ಎಡ್ ಬಿದ್ದರೆ ಹಿಂಗೆ ತಡೆ, ಅದನ್ನು ಬೇಕಾದ್ರೆ ನಾನು ನಿಮಗೆ ಕೊಡಬಲ್ಲೆ. ಅದು ಬಿಟ್ಬಿಟ್ಟು ಅವ್ನು ಕತ್ತಿಲಿ ಹೊಡಿಬಾರ್ದು ಅಂತಂದರೆ, ಅದು ಯುದ್ಧ ಅಂದಮೇಲೆ ಅದು ಬಂದೇ ಬರ್ತಾರೆ, ಯುದ್ಧಕ್ಕೆ ಹೊಡಿತಾರೆ. ಸೊ ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಬೋದು, ಅದನ್ನು ಮಾತ್ರ ಕೊಡ್ಬೋದು. ಕೆಲವರು ಇಲ್ಲ ಅವಳನ್ನು ಬದಲಾಯಿಸ್ಬಿಡಿ, ₹1,00,000 ಖರ್ಚಾಗಲಿ, ₹1,00,000 ಖರ್ಚು ಮಾಡಿ. ಈ ಮೂಲನೇ ಹಂಗಲ್ಲೇ ಬದಲಾಯಿಸ್ತೀಯಾ? ಮೂಲನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವರು ಮುಟ್ಟಾಳರು, ಮೂರ್ಖರು, ದಡ್ರು, ಶತಮೂರ್ಖರು ಹಿಂಗಿರ್ತಾರೆ. ಈ ರೀತಿ ಬದಲಾಯಿಸ್ಬಿಡಿ, ನನ್ನ ಹೆಂಡತಿನ ಬದಲಾಯಿಸ್ಬಿಡಿ, ನನ್ನ ಗಂಡನ ಬದಲಾಯಿಸ್ಬಿಡಿ, ನನ್ನ ಮಕ್ಕಳನ್ನ ಬದಲಾಯಿಸ್ಬಿಡಿ ಅಂತ. ಯಾರನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಒಂದು ಹೇಳ್ತೀನಿ, ಪರಮ ಸತ್ಯವನ್ನು ಎಲ್ಲರೂ ಕೇಳಿ ತಿಳ್ಕೊಂಡು ಅಳವಡಿಸ್ಕೊಂಡ್ಬಿಡಿ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ನಮ್ಮನ್ನ ನಾವು ಮೊದಲು ತಿದ್ಕೊಳ್ಬೇಕೆ ಹೊರತು ಪ್ರಪಂಚ ತಿದ್ದಕ್ಕೆ ಹೋಗ್ಬಾರ್ದು. ಇದರಷ್ಟು ಪಾಪಕೃತ್ಯ ಇನ್ನೊಂದಿಲ್ಲ.
ಸ್ವಪರಿವರ್ತನೆಯಿಂದ ಮೊದಲು ನಾನು ಬದಲಾದರೆ ಪ್ರಪಂಚ ಎಲ್ಲ ಬದಲಾಗುತ್ತೆ. ಪ್ರತಿಯೊಬ್ಬ ಮನುಷ್ಯ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಇದು ಬಿಟ್ಬಿಟ್ಟು ಅವ್ರನ್ನ ಬದಲಾಯಿಸ್ತೀನಿ ಇವ್ರನ್ನ ಖಂಡಿತವಾಗ್ಲಾಗುತ್ತೆ. ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.